ಲೈಕ್ ಮತ್ತು ವ್ಯೂಸ್ಗೋಸ್ಕರವಾಗಿ ಒಬ್ಬ ಅಮಾಯಕನ ಜೀವನೇ ಹೋಯ್ತಾ ಅನ್ನುವಂತಹ ಅನುಮಾನ ಮೂಡ್ತಾ ಇದೆ. ಕಾರಣ ಏನು ಅಂದರೆ, ಬಸ್ನಲ್ಲಿ ಲೈಂಗಿಕ ಕಿರುಕುಳ ಅಂತ ಮಹಿಳೆ ಒಂದು ವಿಡಿಯೋವನ್ನು ಮಾಡ್ತಾಳೆ. ಮಹಿಳೆಯ ವಿಡಿಯೋ ಬೆನ್ನಲ್ಲೇ ಆ ಯುವಕ, ಆ ವ್ಯಕ್ತಿ ಆತ್ಮಹತ್ಯೆಗೆ ಶರಣಾಗಿದ್ದಾನೆ. ಆತ್ಮಹತ್ಯೆಗೆ ಶರಣಾಗಿರುವಂತಹ ವ್ಯಕ್ತಿಯ ಹೆಸರು ದೀಪಕ್ ಅಂತ. ಲೈಂಗಿಕ ಕಿರುಕುಳದ ಆರೋಪವನ್ನು ಹೊರಿಸಿ ವಿಡಿಯೋವನ್ನು ವೈರಲ್ ಮಾಡಲಾಗಿದೆ. ಆ ಮುಜುಗರವನ್ನು ತಾಳಲಾರದೆ ಸೂಸೈಡ್ ಮಾಡಿಕೊಂಡಿದ್ದಾನೆ ದೀಪಕ್. 35 ವರ್ಷದ ಸಂಜಿತಾ ಅನ್ನುವಂತಹ ಮಹಿಳೆ, ಅವಳ ವಿರುದ್ಧ ಪ್ರಕರಣ ದಾಖಲಾಗಿದೆ. ಈಗ ಆತ್ಮಹತ್ಯೆಗೆ ಪ್ರಚೋದನೆಯ ಆರೋಪದ ಅಡಿಯಲ್ಲಿ ಸಂಜಿತಾ ವಿರುದ್ಧ ಕೇಸು ದಾಖಲಾಗಿದೆ. ನೀವೇನಿದು ವಿಡಿಯೋ ನೋಡ್ತಾ ಇದ್ದೀರಾ, ಈ ವಿಡಿಯೋ ಒಂದು ಬಸ್ನಲ್ಲಿ ಹೋಗುವಂತಹ ಸಂದರ್ಭದಲ್ಲಿ ಅಕ್ಕಪಕ್ಕದಲ್ಲಿ ಆ ಬಸ್ ರಶ್ ಇರುತ್ತೆ. ಆ ಸಂದರ್ಭದಲ್ಲಿ ಆ ರಶ್ ಇರುವಂತಹ ಸಂದರ್ಭದಲ್ಲಿ ಆ ವಿಡಿಯೋ ಮಾಡ್ತಾ ಇರುವಂತಹ ಮಹಿಳೆ ಅಲ್ಲಿ ಮುಂದೆ ನಿಂತಿರುವಂತಹ ವ್ಯಕ್ತಿ ಏನಿದಾನಲ್ಲ, ಆ ಮುಂದೆ ನಿಂತಿರುವಂತಹ ವ್ಯಕ್ತಿಯ ಹೆಸರು ದೀಪಕ್ ಅಂತ. ಆ ಸಂದರ್ಭದಲ್ಲಿ ಬಸ್ ರಶ್ ಇರುವಂತಹ ಕಾರಣಕ್ಕಾಗಿ ಆ ದಿಲೀಪ್ ಅನ್ನುವಂತಹ ವ್ಯಕ್ತಿಯ, ದೀಪಕ್ ಅನ್ನುವಂತಹ ವ್ಯಕ್ತಿಯ ಕೈ ಸಂಜಿತಾ ಮುಸ್ತಫಾ ಅವರ ಮೈಗೆ ತಾಗುತ್ತೆ. ಆ ತಾಗಿರುವಂತಹ ಘಟನೆಯನ್ನು ತನ್ನ ಮೊಬೈಲ್ನಲ್ಲಿ ಸೆರೆ ಹಿಡಿತಾಳಕ್ಕೆ. ಬಳಿಕ ಲೈಂಗಿಕ ಕಿರುಕುಳ ಆಗ್ತಾ ಇದೆ ಅಂತ ಬಿಂಬಿಸಿ ಸಾಮಾಜಿಕ ಜಾಲತಾಣದಲ್ಲಿ ದೊಡ್ಡ ಮಟ್ಟದಲ್ಲಿ ವೈರಲ್ ಆಗುತ್ತೆ. ಆ ವೈರಲ್ ಆಗಿದ ಕೆಲವೇ ನಿಮಿಷಗಳಲ್ಲಿ 20 ಲಕ್ಷಕ್ಕೂ ಹೆಚ್ಚು ವೀಕ್ಷಣೆ ಕಾಣುತ್ತೆ. ಇದರ ಬಗ್ಗೆ ಪರ ವಿರೋಧದ ಚರ್ಚೆಗಳು ನಡೀತಾವೆ. ಅದಾದ ಮೇಲೆ ಯಾವಾಗ ರಿಯಾಲಿಟಿ ಗೊತ್ತಾಗುತ್ತಲ್ಲ, ಆವಾಗ ಸಂಜಿತಾ ನಡೆಗೆ ದೊಡ್ಡ ಮಟ್ಟದಲ್ಲಿ ಆಕ್ರೋಶ ವ್ಯಕ್ತವಾಗುತ್ತೆ. ಬಳಿಕ ಆ ವಿಡಿಯೋವನ್ನು ಮಹಿಳೆ ಡಿಲೀಟ್ ಮಾಡ್ತಾಳೆ, ಸ್ಪಷ್ಟನೆ ನೀಡುವಂತಹ ಕೆಲಸವನ್ನು ಮಾಡ್ತಾಳೆ. ಆದರೆ ಇಷ್ಟೊತ್ತಿಗಾಗಲೇ ಘಟನೆಯಿಂದ ನೊಂದಿರುವಂತಹ ದೀಪಕ್ ಆತ್ಮಹತ್ಯೆಗೆ ಶರಣಾಗಿದ್ದ, ಮನೆಯಲ್ಲಿ ಯಾರೂ ಇಲ್ಲದಿರುವಂತಹ ಸಂದರ್ಭದಲ್ಲಿ. ಈ ಬಗ್ಗೆ ಹೆಚ್ಚಿನ ಮಾಹಿತಿಯನ್ನು ನಮ್ಮ ಪ್ರತಿನಿಧಿ ವಿದ್ಯಾಶ್ರೀ ಕೊಡ್ತಾರೆ. ವಿದ್ಯಾಶ್ರೀ, ಒಂದು ಲೈಕ್ಸು ಮತ್ತೆ ಹೆಚ್ಚಿನ ವ್ಯೂಸ್ ಬರಬೇಕು ಅನ್ನುವಂತಹ ಕಾರಣಕ್ಕಾಗಿ ಈ ರೀತಿಯಾಗಿ ಇಲ್ಲ ಸಲ್ಲದ ಆರೋಪಗಳನ್ನು ಮಾಡಿ ಒಂದು ವ್ಯಕ್ತಿಯ ಜೀವದ ಜೊತೆಗೆ ಆಟ ಆಡಿರುವಂತಹ ಈ ಮಹಿಳೆಯ ಮನಸ್ಥಿತಿ ಬಗ್ಗೆ ಹೇಳೋದಾದ್ರೆ. ಜಗದೀಶ್, ನಿಜಕ್ಕೂ ಒಂದು ಶಾಕಿಂಗ್ ಇನ್ಸಿಡೆಂಟ್ ಇದು. ಸೋಷಿಯಲ್ ಮೀಡಿಯಾದ ಬಳಕೆ ಈಗಿನ ಜನರೇಷನ್ ಯಾವ ರೀತಿ ಮಾಡ್ತಾ ಇದೆ, ಆ ಸೋಷಿಯಲ್ ಮೀಡಿಯಾದಿಂದ ಆಗುವಂತಹ ಹ್ಯೂಮಿಲಿಯೇಷನ್, ಆ ಸೋಷಿಯಲ್ ಮೀಡಿಯಾದಿಂದ ಆಗುವಂತಹ ಅವಮಾನ, ಅದನ್ನ ಜನ ಹೇಗ್ ತೆಗೆದುಕೊಳ್ತಿದ್ದಾರೆ, ಎಂತೆಂಥ ದಾರುಣ ಘಟನೆಗಳಿಗೆ ಅದು ಸಾಕ್ಷಿ ಆಗಬಹುದು ಅನ್ನೋದಕ್ಕೆ ಇದು ಒಂದು ಘಟನೆ ಬಹುಶಃ ಎಕ್ಸಾಂಪಲ್ ಆಗ್ಬಿಟ್ಟಿದೆ. ಘಟನೆಯ ಡೀಟೇಲ್ಸ್ ಹೇಳ್ತಾ ಹೋಗ್ತೀನಿ. ಕಳೆದ ಶುಕ್ರವಾರ ಆ ದೀಪಕ್ ಅನ್ನುವಂತಹ ವ್ಯಕ್ತಿ ಸುಮಾರು 40 ವರ್ಷದ ಆಸುಪಾಸಿನ ವ್ಯಕ್ತಿ. ಆತ ಒಂದು ಜವಳಿ ಕಂಪನಿನಲ್ಲಿ ಸೇಲ್ಸ್ ಮ್ಯಾನೇಜರ್ ಆಗಿ ಆತ ವರ್ಕ್ ಮಾಡ್ತಿರ್ತಾನೆ. ತನ್ನ ಕೆಲಸದ ನಿಮಿತ್ತ ಆತ ಒಂದು ಪ್ರದೇಶದಿಂದ ಮೂಲತಃ ಕೋಯಿಕೋಡ್ನವನು, ಒಂದು ಜಾಗದಿಂದ ಮತ್ತೊಂದು ಜಾಗಕ್ಕೆ ಹೋಗ್ತಾ ಇದ್ದಂತಹ ಟೈಮ್ನಲ್ಲಿ ಪ್ರೈವೇಟ್ ಬಸ್ ಅನ್ನ ಹತ್ತಿರ್ತಾನೆ. ಪ್ರೈವೇಟ್ ಬಸ್ ಹತ್ತಿದಂತಹ ಟೈಮ್ನಲ್ಲಿ ಈ ಮುಸ್ತಫಾ ಅನ್ನುವಂತಹ ಮಹಿಳೆ, ಈಕೆ ಸೋಷಿಯಲ್ ಮೀಡಿಯಾ ಇನ್ಫ್ಲೂಯೆನ್ಸರ್ ಅಂತ ತನ್ನನ್ನ ತಾನು ಹೇಳ್ಕೊಳ್ತಾಳೆ. ಸುಮಾರು 10,000 ಫಾಲೋವರ್ಸ್ ಇದ್ದಾರೆ ಆಕೆಗೆ. ಆಕೆ ಒಬ್ಬ ಸೈಕಾಲಜಿ ಲೆಕ್ಚರರ್ ಅನ್ನುವಂಥ ಮಾಹಿತಿ ಕೂಡ ಇದೆ. ಬಸ್ನಲ್ಲಿ ಹೋಗ್ತಾ ಇದ್ದಂತಹ ಟೈಮ್ಲಿ ಆಕೆ ಆ ವಿಡಿಯೋ ಮಾಡಿದ್ದಂತಹ ಆರೋಪ ಏನು ಅಂದ್ರೆ, ಈತ ಮೊದಲು ಓರ್ವ ಹುಡುಗಿಗೆ ಸ್ವಲ್ಪ ಅನ್ಕಂಫರ್ಟಬಲ್ ಆಗುವಂತಹ ರೀತಿನಲ್ಲಿ ವರ್ತನೆ ಮಾಡಿದ್ರಂತೆ. ಸಿಕ್ಕಾಪಟ್ಟೆ ರಶ್ ಇರುತ್ತೆ, ಎಲ್ಲರೂ ಕೂಡ ನಿಂತ್ಕೊಂಡಿರ್ತಾರೆ. ಆ ಟೈಮ್ನಲ್ಲಿ ಅದನ್ನ ನೋಡಿ ಆತನ ಬಣ್ಣ ಬಯಲು ಮಾಡ್ಬೇಕು ಅಂತ ಈಕೆ ಆತನ ಪಕ್ಕ ಹೋಗಿ ನಿಲ್ತಾಳಂತೆ. ಆಕೆಯ ಜೊತೆಗೂ ಆತ ಅದೇ ರೀತಿ ವರ್ತನೆ ಮಾಡಿದಾಗ ನಾನು ವಿಡಿಯೋ ಮಾಡಿದೆ, ಆ ವಿಡಿಯೋನ ನಾನು ಅಪ್ಲೋಡ್ ಮಾಡಿದೆ ಅಂತ ಆಕೆ ಹೇಳ್ತಿದ್ದಾಳೆ. ಬಟ್ ಆ ವಿಡಿಯೋದಲ್ಲಿ 2 ಆಂಗಲ್ಗಳಿದಾವೆ. ಒಂದು, ಆತ ಸ್ವಲ್ಪ ದೂರದಲ್ಲಿ ನಿಂತಿರ್ತಾನೆ, ಆತ ಏನೂ ಮಾಡ್ತಾ ಇರೋದಿಲ್ಲ. ಮತ್ತೊಂದು ವಿಡಿಯೋದಲ್ಲಿ ಈಕೆಯೇ ಇಂಟೆನ್ಷನಲಿ, ಅಂದ್ರೆ ಆತನ ಕೃತ್ಯವನ್ನ ಬಯಲು ಮಾಡಬೇಕು ಅನ್ನುವಂತಹ ಕಾರಣಕ್ಕೆ ಇಂಟೆನ್ಷನಲಿ ಆತನ ಪಕ್ಕದಲ್ಲಿ ಹೋಗಿ ನಿಂತಿರ್ತಾಳೆ. ಆ ಟೈಮ್ನಲ್ಲಿ ಆತನ ಕೈ ಆಕೆಯ ದೇಹಕ್ಕಾಗತ್ತೆ, ಅದನ್ನ ರೆಕಾರ್ಡ್ ಮಾಡ್ತಾಳೆ. ಬಸ್ನಿಂದ ಇಳಿಯುವಂತಹ ಟೈಮಲ್ಲಿ ನನ್ನ ಇನ್ಅಪ್ರೋಪ್ರಿಯೇಟ್ ಆಗಿಬಿಟ್ಟಿದ, ಎಂಥ ಮನಸ್ಥಿತಿಯವರೆಲ್ಲ ಇರ್ತಾರೆ ನೋಡಿ ಅಂತ ಹೇಳಿ ಆ ವಿಡಿಯೋನ ಅಪ್ಲೋಡ್ ಮಾಡ್ಬಿಡ್ತಾಳೆ. ಆ ವಿಡಿಯೋ ಸುಮಾರು 2 ಮಿಲಿಯನ್ ಅಷ್ಟು ವ್ಯೂಸ್ ಅನ್ನ ಪಡ್ಕೊಳ್ಳುತ್ತೆ. ಯಾವಾಗ ದೀಪಕ್ ತನ್ನ ಮನೆಗೆ ಹೋಗ್ತಾನೋ, ಆ ಮೊಬೈಲ್ ನಲ್ಲಿ ತನ್ನದೇ ವಿಡಿಯೋನ ನೋಡಿ ತನ್ನನ್ನೊಬ್ಬ ಕಾಮುಕ, ತಾನೊಬ್ಬ ಈ ರೀತಿ ಹೆಣ್ಣು ಮಕ್ಕಳ ಮೇಲೆ
ಕೈ ಹಾಕುವಂತಹ ಕೀಚಕ ಈ ರೀತಿಯಾಗಿ ಪೋರ್ಟ್ರೈ ಮಾಡಿರೋದನ್ನ ನೋಡಿ ಆಘಾತಕ್ಕೊಳಗಾಗ್ತಾನೆ. ಕಾಮೆಂಟ್ ಸೆಕ್ಷನ್ ಗಳಲ್ಲೂ ಆಕೆಗೆ ಭರಪೂರ್ವಾದಂತಹ ಬೆಂಬಲ ಸಿಕ್ಕಿರುತ್ತೆ. ಕೆಲವರು ಆತನ ಪರವಾಗಿಯೂ ಮಾತನಾಡಿರ್ತಾರೆ. ತಕ್ಷಣ ತನ್ನ ಸ್ನೇಹಿತರಿಗೆಲ್ಲ ಫೋನ್ ಮಾಡಿ, ಇಲ್ಲ ನಾನು ಹಂಗ್ ಮಾಡಿಲ್ಲ, ಆಕೆ ನನ್ನನ್ನ ಫ್ರೇಮ್ ಮಾಡ್ತಿದ್ದಾಳೆ, ನನ್ನ ಉದ್ದೇಶ ಹಾಗಾಗಿರ್ಲಿಲ್ಲ, ನಾನು ಹೆಂಗ್ ಜನರ ಮಧ್ಯೆ ಓಡಾಡ್ಲಿ, ಊರ್ನಲ್ಲಿ ಹೇಗೆ ಓಡಾಡ್ಲಿ, ಈ ರೀತಿಯಾಗಿ ತನ್ನ ದುಃಖವನ್ನ ತೋಡ್ಕೊಂಡಿರ್ತಾನೆ. ತಾನು ಕೆಲಸ ಮಾಡುವಂತಹ ಕಂಪನಿ ಏನಿದೆ ಅವ್ರಿಗೂ ಫೋನ್ ಮಾಡಿ ಹೇಳಿರ್ತಾನೆ. ಅವ್ರು ಹೇಳಿರ್ತಾರೆ, ಇಲ್ಲ ನೀನ್ ಟೆನ್ಷನ್ ಮಾಡ್ಕೊಳ್ಳೋದಕ್ಕೆ ಹೋಗ್ಬೇಡ, ಕಾಮೆಂಟ್ ಗಳಲ್ಲಿ ನಿನ್ ಪರವಾಗೂ ತುಂಬಾ ಜನ ಮೆಸೇಜ್ ಮಾಡಿದ್ದಾರೆ, ಹಾಗಾಗಿ ನಾವು ಕಾನೂನಾತ್ಮಕವಾಗಿ ಇದ್ರ ಬಗ್ಗೆ ಹೋರಾಡೋಣ ಅಂತ ಹೇಳಿರ್ತಾರೆ. ಮನೆಯಲ್ಲಿ ಅಪ್ಪ ಅಮ್ಮ ಮಾತ್ರ ಇರೋದು, ಅವರಿಗೆ ವಿಚಾರನೇ ಗೊತ್ತಾಗಿದೆ ಅಂತ ಹೇಳಿ ಸ್ನೇಹಿತರ ಜೊತೆ ಮಾತನಾಡಿದಂತಹ ವ್ಯಕ್ತಿ ಶುಕ್ರವಾರ ಆಗುತ್ತೆ ಇನ್ಸಿಡೆಂಟ್. ಶನಿವಾರ ಒಂದ್ ದಿವಸ ಫುಲ್ ಸ್ಟ್ರೆಸ್ ಅಲ್ಲಿ ಕಳೆದು ಬಿಡ್ತಾರೆ. ಭಾನುವಾರ ಎಷ್ಟು ಹೊತ್ತಾದ್ರೂ ತನ್ನ ರೂಮಿನ ಬಾಗಿಲನ್ನು ಓಪನ್ ಮಾಡೋದಿಲ್ಲ. ಅದಾದ ನಂತರ ಅಪ್ಪ ಅಮ್ಮ ಹೋಗಿ ಚೆಕ್ ಮಾಡಿದಾಗ ಬಾಗಿಲು ಓಪನ್ ಆಗದೆ ಇದ್ದಾಗ ಆಮೇಲೆ ಬಾಗಿಲು ಮುರಿದು ಒಳಗಡೆ ಹೋದಾಗ ದೀಪಕ್ ಸೂಸೈಡ್ ಮಾಡ್ಕೊಂಡಿರೋದು ಕಾಣಿಸುತ್ತೆ. ಈ ಘಟನೆ ಆರಂಭದಲ್ಲಿ ಆಕೆ ವಿಡಿಯೋ ಅಪ್ಲೋಡ್ ಮಾಡಿದಾಗ ಯಾರು ಆಕೆಯನ್ನ ಅಪ್ರಿಶಿಯೇಟ್ ಇಂಥವರ ಮುಖವಾಡವನ್ನ ಆ ಕ್ಷಣಕ್ಕೆ ಆ ಸ್ಥಳದಲ್ಲೇ ಬಯಲು ಮಾಡಬೇಕು ಅಂತ ಹೇಳಿ ಯಾರು ಅಪ್ರಿಶಿಯೇಟ್ ಮಾಡಿದ್ರು, ಈಗ ಇಡೀ ಕೇರಳದಾದ್ಯಂತ ಆಕೆಯ ವಿರುದ್ಧ ಆಕ್ರೋಶ ವ್ಯಕ್ತವಾಗ್ತಾ ಇದೆ. ಓರ್ವನ ಸಾವಿಗೆ ಕಾರಣ ಅದು ಯಾವ ರೀತಿಯಾದಂತಹ ತಪ್ಪಾಗಿದ್ರೆ, ಆತನಿಂದ ಏನಾದ್ರೂ ಆಗಿದ್ರೆ ಕಂಪ್ಲೇಂಟ್ ಅನ್ನ ಕೊಡ್ಬೇಕಾಗಿತ್ತು. ಕಂಪ್ಲೇಂಟ್ ಅನ್ನ ಕೊಡದೆ ಅಥವಾ ಆ ವಿಡಿಯೋದಲ್ಲೂ ಕೂಡ ಎಲ್ಲೂ ಆತ ಅದನ್ನ ಮಾಡಿದ್ದಾನೆ ಅನ್ನೋದು ಆಕೆಯ ವಿಡಿಯೋದಿಂದ ಸ್ಪಷ್ಟ ಆಗೋದಿಲ್ಲ. ಅದರ ಬದಲು ಆಕೆಯ ಅಕ್ಕಪಕ್ಕ ಹೋಗಿ ನಿಂತ ಹಾಗೆ ಆತ ಮಾಡ್ಲಿ, ಅದನ್ನ ನಾನು ರೆಕಾರ್ಡ್ ಮಾಡ್ತೀನಿ ಅನ್ನುವ ಉದ್ದೇಶದಿಂದ ನಿಂತ ಹಾಗೆ ಕಾಣಿಸ್ತಾ ಇದೆ. ಹೀಗಾಗಿ ಆಕೆ ಮಾಡಿದ್ದೇ ತಪ್ಪು, ಆಕೆಯ ವಿರುದ್ಧ ಮರ್ಡರ್ ಚಾರ್ಜ್ ಅನ್ನ ಹಾಕಬೇಕು ಅಂತ ಹೇಳಿ ದೊಡ್ಡ ಮಟ್ಟದಲ್ಲಿ ಕ್ಯಾಂಪೇನ್ ಆಗ್ತಾ ಇದೆ. ಕೇರಳದ ಗಣ್ಯರು, ಹಲವು ಸೆಲೆಬ್ರಿಟಿಗಳು ಈ ವಿಚಾರವಾಗಿ ಮಾತನಾಡ್ತಿದ್ದಾರೆ. ಸೋಷಿಯಲ್ ಮೀಡಿಯಾದಲ್ಲಿ ಏಕಾಏಕಿ ಒಬ್ಬನನ್ನ ಜಡ್ಜ್ ಮಾಡಿಬಿಡೋದು, ಆತ ತಪ್ಪು ಮಾಡಿದಾನೋ ಇಲ್ವೋ, ವ್ಯೂಸ್ಗೋಸ್ಕರನೋ ಇನ್ನೊಂದು ಮತ್ತೊಂದು, ನಾವೇ ನ್ಯಾಯವನ್ನ ಕೊಡ್ಸೋರು ಮುಖವಾಡವನ್ನ ಬಯಲು ಮಾಡ್ತೀವಿ ಅಂತ ಹೇಳಿ ಆಲ್ ಆಫ್ ಸಡನ್ ಡಿಫೇಮ್ ಮಾಡ್ಬಿಡೋದು, ಈ ರೀತಿಯಾಗಿ ಮಾಡೋದು ಎಷ್ಟರ ಮಟ್ಟಿಗೆ ಸರಿ ಅನ್ನುವಂತಹ ಚರ್ಚೆಯನ್ನು ಈ ಪ್ರಕರಣ ಹುಟ್ಟು ಹಾಕಿದೆ. ಅದರ ಜೊತೆಗೆ ಸೂಸೈಡ್ಗೆ ಪ್ರಚೋದನೆ ಕೊಟ್ಟಂತಹ ಒಂದು ಕಾರಣದ ಹಿನ್ನೆಲೆಯಲ್ಲಿ ಆಕೆಯ ವಿರುದ್ಧ ಸದ್ಯ ಕಂಪ್ಲೇಂಟ್ ಕೂಡ ದಾಖಲಾಗಿದೆ. ಆಕೆ ಮಾತ್ರ ಇದನ್ನ ಅಲ್ಲಗಳೆದಿದ್ದಾಳೆ. ನನಗೇನಾಗಿದೆ ಅನ್ನೋದು ನನಗ್ ಮಾತ್ರ ಗೊತ್ತು, ಅದನ್ನ ವಿಡಿಯೋ ಮಾಡಿದ್ದೀನಿ, ಆತ ಸೈಕಾಲಜಿಕಲಿ ವೀಕ್ ಇದ್ದ, ಹಂಗಾಗಿ ಆತ ಸೂಸೈಡ್ ಮಾಡ್ಕೊಂಡಿದ್ದಾನೆ ಅಂತ ಹೇಳಿ ಆಕೆ ಹೇಳಿದ್ದಾಳೆ. ಜಗದೀಶ್, ಥ್ಯಾಂಕ್ ಯು ವಿದ್ಯಶ್ರೀ, ನಿಮ್ಮೆಲ್ಲ ಮಾಹಿತಿ ಆಗಿ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.